ಡಾಕ್ಟರ್, ಹಾಗಿದ್ರೆ ಇಂಡಿಯಾದಲ್ಲಿ ಈ ಫರ್ಟಿಲಿಟಿ ಸ್ಪೆಷಲಿ ಈ ಪುರುಷರಲ್ಲಿ ಎಷ್ಟು ಕಾಮನ್ ಆಗಿದೆ ಈ ಫರ್ಟಿಲಿಟಿ ಸಮಸ್ಯೆ ಅನ್ನುವಂಥದ್ದು? ನಾನು ಹೇಳಿದಾಗೆ ಒಂದು 40-50% ಕಪಲ್ಸ್ ನಾವು ಎವ್ಯಾಲ್ಯೂಯೇಟ್ ಮಾಡಿದಾಗ ಪುರುಷರ ಕಡೆಯಿಂದ ಒಂದು ಸಣ್ಣ ಪುಟ್ಟ ದೋಷ ಇರಬಹುದು ಅನ್ನೋದು ಕಂಡು ಬಂದಿದೆ. ಬಟ್ ಮೋಸ್ಟ್ ಕಾಮನ್ ಇಸ್ ಮಿಕ್ಸ್ಡ್. ಹೆಣ್ಮಕ್ಳಲ್ಲೂ ಒಂದು ಮಟ್ಟಕ್ಕೆ ದೋಷ ಇರುತ್ತೆ, ಗಂಡು ಮಕ್ಕಳಲ್ಲೂ ಒಂದು ಮಟ್ಟಕ್ಕೆ ದೋಷ ಇರುತ್ತೆ. ಎಕ್ಸ್ಕ್ಲೂಸಿವ್ ಆಗಿ ಅಂತ ನೋಡಿದಾಗ ರಫ್ಲಿ ಒಂದು 40-50% ಇರಬಹುದು. ಇದು ನಾವು ಅರ್ಬನ್ ಸೆಟಪ್ಪಲ್ಲಿ ಗಂಡು ಮಕ್ಕಳು ಬಂದು ತೋರಿಸ್ಕೊಳ್ಳೋದ್ರಿಂದ ಎವ್ಯಾಲ್ಯೂಯೇಟ್ ಮಾಡಿದಾಗ ನಮಗೆ ತಿಳಿದು ಬರೋವಂಥದ್ದು. ನೀವು ಅದೇ ಸ್ವಲ್ಪ ಹಳ್ಳಿಗಳ ಕಡೆ ಹೋದಾಗ, ರೂರಲ್ ಬ್ಯಾಕ್ಗ್ರೌಂಡ್ಗೆ ಹೋದಾಗ ಪುರುಷರಲ್ಲಿ ದೋಷ ಇದೆ ಅನ್ನೋ ಒಂದು ಥಾಟ್ ಪ್ರೋಸೆಸ್ಸೇ ಬರೋದಿಲ್ಲ. ಆ ಸೊಸೈಟಿನ ಅದು ಅಕ್ಸೆಪ್ಟೇ ಮಾಡೋದಿಲ್ಲ ಅವರು. ಸೊ ಆ ರೀತಿಲಿ ನಮಗೆ ಭಾರತದಲ್ಲಿ ಏನು ಎಕ್ಸಾಕ್ಟ್ ಎಸ್ಟಿಮೇಟ್ ಅನ್ನೋದು ವಿ ಡೋಂಟ್ ನೋ. ಅರ್ಬನ್ ಸೆಟಪ್ಪಲ್ಲಿ ನೋಡ್ತಾ ಇರೋ ಹಾಗೆ ಒಂದು 40-50% ಇರ್ಬೋದು. ಆನ್ ದ ಕಾಂಟ್ರರಿ ವಿ ಹ್ಯಾವ್ ಎನಫ್ ರೀಸನ್ಸ್ ಟು ಸೇ ಅರ್ಬನ್ ಸೆಟಪ್ಪಲ್ಲಿ ಇರುವಂಥ ಗಂಡಸರಲ್ಲಿ ಈ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಕಂಪೇರ್ ಟು ರೂರಲ್ ಬ್ಯಾಕ್ಗ್ರೌಂಡ್ ಇರೋರಲ್ಲಿ. ಫಾರ್ ಲೈಫ್ ಸ್ಟೈಲ್ ಚೇಂಜಸ್ ಇರಬಹುದು, ಅಥವಾ ಅವ್ರ ಹ್ಯಾಬಿಟ್ಸ್ ಇರಬಹುದು, ಡಯೆಟ್ ಇರ್ಬೋದು, ಆ ಎಲ್ಲ ರೀತಿಲೂ ನೋಡಿದಾಗ ದೇರ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಸಿಟಿ ಡ್ವೆಲ್ಲರ್ಸ್ ಅಂತೀವಲ್ಲ, ಸಿಟಿನಲ್ಲಿ ಉಳ್ಕೊಂಡಿರೋರು, ಈ ಒಂದು ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇರೋರು, ಅವರಲ್ಲಿ ಸ್ವಲ್ಪ ಸ್ಪರ್ಮ್ ಕ್ವಾಲಿಟಿ ಮೇ ಬಿ ಲೆಸ್ ಕಂಪೇರ್ ಟು ಹಳ್ಳಿಗಳಲ್ಲಿರುವಂಥವ್ರು ಅನ್ನೋದು ಒಂದು ಅಂಡರ್ಸ್ಟ್ಯಾಂಡಿಂಗ್. ಡಾಕ್ಟರ್, ಹಾಗಿದ್ರೆ ಈ ಸ್ಪರ್ಮ್ ಕ್ವಾಲಿಟಿ ಡೌನ್ ಆಗುವಂಥದ್ದು ಯಾವ ಪುರುಷರಲ್ಲಿ ಹೆಚ್ಚಾಗಿರುತ್ತೆ? ಸೊ ಒಂದು ರಿಸ್ಕ್ ಫ್ಯಾಕ್ಟರ್ ಯಾರಲ್ಲಿ ಜಾಸ್ತಿ ಇರ್ಬೋದು? ರಿಸ್ಕ್ ಫ್ಯಾಕ್ಟರ್ ಅನ್ನೋದಕ್ಕೆ ಪಿನ್ ಪಾಯಿಂಟ್ ಮಾಡಿ ಹೇಳೋದಕ್ಕೆ ಬರೋದಿಲ್ಲ. ಹೆಲ್ತಿ ಡಯೆಟ್ಟು, ಒಂದು ಬೇಸಿಕ್ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಕೊಂಡಿದ್ದಾರೆ, ಯಾವುದೇ ರೀತಿ ಒಂದು ಚಟ ಇಲ್ಲ, ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕಿಂಗ್ ಆಗಿರ್ಬೋದು, ಡ್ರಗ್ಸ್ ಆ ಥರ ಏನೂ ಇಲ್ಲ, ಯಾವುದೇ ರೀತಿ ಟಾಕ್ಸಿನ್ಸ್ ಅಂತೀವಿ ಅದಕ್ಕೆ ಎಕ್ಸ್ಪೋಜರ್ ಇಲ್ಲದೆ ಇರೋವಂಥವ್ರು, ಅಥವಾ ಬೇರೆ ಯಾವುದೇ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇಲ್ಲ ಅಂದರೆ ದಟ್ ಈಸ್ ಗುಡ್ ಎನಫ್. ಈಗ ಪಿನ್ ಪಾಯಿಂಟ್ ಮಾಡಿ ಹೇಳೋದು ಅಂತ ಅಂದರೆ, ನಾನು ಹೇಳಿದಂಗೆ ನಮ್ಮ ಸಿಟಿ ಡ್ವೆಲ್ಲರ್ಸಲ್ಲಿ ಸ್ವಲ್ಪ ಇನ್ಫರ್ಟಿಲಿಟಿ ರೇಟ್ ಜಾಸ್ತಿ ಅಂತ ಹೇಳ್ತೀವಿ. ಪ್ರಾಬಬ್ಲಿ ಸ್ಟ್ರೆಸ್. ಈಗ ನೀವು ನಿಮ್ಮದೇ ಸುತ್ತಲೂ ಮುತ್ತಲು ನೋಡ್ತಾ ಇರ್ತೀರಾ, ಕೇಳಿರ್ತೀರಾ, ಒಂದು ಕುಡಿಯೋದಿಲ್ಲ, ಮಾಡೋದಿಲ್ಲ, ವೆರಿ ಆಕ್ಟಿವ್ ಫಿಸಿಕಲ್, ಬಟ್ ಏನೋ ಪ್ರಾಬ್ಲಮ್ ಆಗ್ತಾರೆ ಆಸ್ ಎ ಕಪಲ್, ಅವರು ಕನ್ಸೀವ್ ಆಗೋದಕ್ಕೆ ಹೇಳ್ಕೊತಾ ಇರ್ತಾರೆ. ಬಟ್ ಅವರೆಲ್ಲ ಹೇಗಿರ್ತಾರೆ ಅಂದರೆ, ಬೆಳಿಗ್ಗೆ 7 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 10 ಗಂಟೆಗೆ ಮನೆಗೆ ವಾಪಸ್ ಬರ್ತಾ ಇರ್ತಾರೆ. ಕೆಲಸದಲ್ಲಿ ತುಂಬ ಸ್ಟ್ರೆಸ್ ತೊಗೊಂಡಿರ್ತಾರೆ. ಇಲ್ಲಾಂದರೆ ಅವ್ರದ್ದು ಮೆಂಟಲ್ ಸ್ಟೇಟೇ ಹೇಗಿರುತ್ತೆ ಅಂದರೆ, ಒಂದು ಆಂಗ್ಷಿಯಸ್ ಟೈಪ್ ಆಫ್ ಪರ್ಸನ್ ಇರ್ತಾರೆ. ಸೊ ಇಟ್ ಆಲ್ ಹ್ಯಾಸ್ ಅ ಬೇರಿಂಗ್. ಯಾವ ರೀತಿ ಸೆಮೆನ್ ಕ್ವಾಲಿಟಿ ಬರುತ್ತೆ ಅನ್ನೋದು, ಆಲ್ ದಿ ಸ್ಮಾಲ್ ಥಿಂಗ್ಸ್ ಹ್ಯಾಸ್ ಅ ಬೇರಿಂಗ್.